ವೆಲ್ಕಮ್ ಟು ಪಾಂಚಾಲಿ ಆಂಕರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹಯಗ್ರೀವ ಸಿಂಹ. ಇವತ್ತು ನಮ್ಮ ಜೊತೆ ಇದ್ದಾರೆ ಅಬ್ನಾರ್ಮಲ್ ಆಗಿ ಬೆಳೆದಿರುವಂತಹ ಧನ್ವೀರ್ ಗೌಡ ಅವರು. ಅವ್ರ ಜೊತೆ ತುಂಬಾ ಸ್ವೀಟ್ ಆಗಿರೋ ಪಾಂಚಾಲಿ ಆಂಕರ್ ಅವರು. ಬನ್ನಿ ನಮ್ಮ ಹಯಗ್ರೀವ ಬೆಳೆದಿರೋದು ಅದಕ್ಕೆ ಇಷ್ಟುದ್ದಲ್ಲಿ ಹಾಕೊಂಡು ಕೂತಿರೋದು ಸರ್ ಇದು ಮಾಡಬೇಡಿ ತೋರಿಸ್ಬೇಡಿ ಅಂತಾರದಲ್ವಾ. ಸೊ ಬನ್ನಿ ನಮ್ಮ ಹಯಗ್ರೀವ ಸಿನಿಮಾ ಬಗ್ಗೆ ಮಾತಾಡೋಣ. ಹೇಳಿ ಧನ್ವೀರ್ ಅವರೇ. ಕ್ವಶನ್ ಕೇಳಕ್ಕೆ ಅಂತ ಅವ್ರು ಇದ್ದಾರೆ. ಇಲ್ಲಿ ಕ್ವಶನ್ ಕೇಳ್ಬಿಟ್ಟು ನ್ಯೂಟ್ಲ ಬಿಡೋದಲ್ಲ, ಆನ್ಸರ್ ಹೇಳ್ಬೇಕಲ್ಲ ಎಷ್ಟು ಶುದ್ಧ ಅಂತ. ನೀವು ಇದ್ದೀರಲ್ಲ ಆನ್ಸರ್ ಹೇಳಕ್ಕೆ. ಸೊ ನಿಮ್ಮ ಕೋ ಆಕ್ಟ್ರೆಸ್ ಸಂಜನಾ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಹೇಗಿತ್ತು? ಭಾರಿ ಹಿಂಸೆ ಆಯ್ತಮ್ಮ. ಆ ಅಮ್ಮ ಇಷ್ಟು ಸ್ವಲ್ಪ ಚಪ್ಪಲಿ ಹಾಕೊಂಡು ಹೋಗಿ ಚೇಂಜ್ ಮಾಡ್ಕೊಂಡು ಬರೋದು ನಮ್ಮ ಭಾರಿ ನೋಡಿ ನೋಡಿ ಸಾಕಾಗೋಯ್ತು. 4 ಒಳ್ಳೆ ವಿಷಯಗಳು ಹೇಳಿ ಅವ್ರ ಬಗ್ಗೆ. 4 ಒಳ್ಳೆ ವಿಷಯ, 1 ಒಳ್ಳೆ ವಿಷಯ, 2 ಒಳ್ಳೆ ವಿಷಯ, 3 ಒಳ್ಳೆ ವಿಷಯ, 4 ಒಳ್ಳೆ ವಿಷಯ ಹೇಳಿ ಮುಗೀತು. ಅವ್ರನ್ನೇನು ನೋಡ್ತಾರೆ, ನೀವು ತಾನೇ ಹೇಳ್ಬೇಕು. ನೋಡಿ 4 ಒಂದು ಒಳ್ಳೆ ವಿಷಯ ಹೇಳಿ ಅವ್ರ ಬಗ್ಗೆ. ಒಂದು ಒಳ್ಳೆ ವಿಷಯನೇ. ಸಂಜನಾ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ನಾನು ನನ್ನ ಕೆಲಸ ಕ್ವಿಟ್ ಮಾಡ್ತಾ ಇದ್ದೀನಿ. ಬೆಟರ್ ಅವ್ರಿಗೆ ಪಾಸ್ ಅಲ್ಲ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ನೀವು ನೋಡಿ ಅಲ್ಲಿ ನೋಡಿ ಹೈಟ್ ಪಾಪ ಅದನ್ನ ಯಾರು ರೈಟು ಅಂತಾರ. ನಿಮ್ಮ ಕಷ್ಟ ನಂಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಪಾಂಚಾಲಿ. ನಾನು ಇದ್ದೀನಿ ಮಚ್ಚ ನಿಮ್ಮ ಜೊತೆ. ಥ್ಯಾಂಕ್ ಯು. ನಮ್ಮ ಮಚ್ಚ ವೆಲ್ಕಮ್ ಅವ್ರು ಮಾಡಿಬಿಟ್ಟಿದ್ದಾರೆ. ಸೊ ನಾನು ಮಾಡಿದ್ರೆ ಏನು ಅದೇ ಸ್ವೀಟ್ ಆಗಿತ್ತು. ಸೊ ಈಗ ಸ್ವೀಟ್ ಸಂಜನಾ ಮತ್ತು ಧನ್ವೀರ್ ಸರ್ ನಿಮ್ಗಿಬ್ರಿಗೂ ಒಂದು ಲಾಸ್ ಆಗಿದೆ. ಏನಂದರೆ ನಮ್ದು ಈ ಮುಂಚೆ ಒಂದು ಇಂಟರ್ವ್ಯೂ ಫಿಕ್ಸ್ ಆಯಿತು. ಹೌದಾ? ಹಾಂ, ನಾನು ಹಯಗ್ರೀವ ಸ್ವೀಟ್ ಮಾಡ್ಕೊಂಬಂದಿದ್ದೆ. ಹಯಗ್ರೀವ ಸ್ವೀಟ್ ಮಾಡ್ಕೊಂಬಂದಿದ್ದೆ. ಕ್ಯಾನ್ಸಲ್ ಆಗಿಬಿಡ್ತು ಇಂಟರ್ವ್ಯೂ. ಎಂಥ ಕೆಲಸ ಆಯ್ತಲ್ಲ, ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಅಂದರೆ. ಇವತ್ತು ನಂಗೆ ಮಾಡ್ಕೊಂಬರೋಕ್ಕಾಗಲಿಲ್ಲ. ಅದಕ್ಕೆ ಋಣ ಅನ್ನೋದು ಅಲ್ವಾ. ಸತ್ಯ, ಅದು ಸತ್ಯ. ಅದು ನಿಜವಾಗ್ಲೂ ನಂಗೆ ಇವತ್ತು ತುಂಬ ಸ್ಟ್ರೈಕ್ ಆಯಿತು. ಇವತ್ತು ಏನು ಮಾಡಿದ್ರು ಆ ಸ್ವೀಟ್ ಮಾಡ್ಕೊಂಬರೋಕ್ಕಾಗಲಿಲ್ಲ. ಋಣ ಸತ್ಯ, ಅದು ಸತ್ಯ. ಅದು ಯಾಕೆ ಅಷ್ಟು ನನಗೆ ಹೆಂಗಂದರೆ ಇಲ್ಲಿ ಬಂದು ಇಷ್ಟೋ ತನಕ ಇದ್ದೀನಿ. ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಸ್ವೀಟ್ ಮಾಡ್ಕೊಂಬರ್ಬೋದಿತ್ತಲ್ಲ. ಅದೇ ಕಾಡ್ತಾ ಇದೆ. ಹಾಂ, ಅದೇ ಕಾಣ್ತಾ ಇದೆ. ಆ್ಯಂಡ್ ಈ ಸ್ವೀಟ್ ಆಗಿರೋವಂಥ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಮಚ್ಚ ಇದ್ದಾರೆ ಸಂಜನಾ, ಆ್ಯಂಡ್ ಅದ್ರ ಜೊತೆಗೆ ಧನ್ವೀರ್ ಅವರಿದ್ದಾರೆ. ಆ್ಯಂಡ್ ಅವರ ಪ್ರತಿಯೊಂದು ಸಿನಿಮಾನೂ ತುಂಬ ವಿಶೇಷವಾಗಿರುತ್ತೆ. ಇನ್ಕ್ಲೂಡಿಂಗ್ ಟೈಟಲಿಂದ ಹಿಡಿದು ಆ ಸಿನಿಮಾ ಕಂಟೆಂಟ್ವರೆಗೆ ಎಲ್ಲದೂ ಸ್ಪೆಷಲ್ ಆಗೇ ಇದೆ. ಅದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸಂಜನಾನ ಪ್ರತಿ ಸಿನಿಮಾದಲ್ಲೂ ವೆರೈಟಿಯಾಗಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಟರು ಡಾಕ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಸ್ವೀಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಇಬ್ಬರದು ಪೇರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆ ಅಂದರೆ ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಈಗ ಜಸ್ಟ್ 1 ಮಿನಿಟಲ್ಲಿ ನಿಮಗೆ ಅರ್ಥ ಆಗಿರುತ್ತೆ. ಹೈಟ್ ಮ್ಯಾಚ್ ಮಾಡೋದು ತುಂಬ ಕಷ್ಟ. ನೋಡಿ, ರಿಜೆಕ್ಟ್ ಆಗಿಲ್ಲ ನೀವು ಅನ್ನೋದೇ ನೀವು ಶಬಾಷ್ಗಿರಿ ನಿಮಗೆ ನೀವೇ ತಗೋಬೇಕೀಗ. ಯಾತಕ್ಕೆ? ಹೈಟು ಮ್ಯಾಚ್ ಆಗ್ತಿಲ್ಲ ಅಂತ ಏನಾದ್ರು ಅವ್ರು ಹಂಗ ಅನ್ಕೊಳ್ಳಲ್ಲ. ನಾವೇ ಸರಿಗಿಲ್ಲ, ಇವ್ರು ರೈಟೇ ಸರಿಗಿಲ್ಲ, ನಾವು ಕರೆಕ್ಟ್ ಆಗಿದೀವಿ. ನಮ್ಮ ಇಂಡಸ್ಟ್ರಿಲಿ ಯಾರು ಅಷ್ಟು ದೊಡ್ಡ ಹೆಸರು ಮಾಡಿದ್ರು, ರಮ್ಯಾ ಮ್ಯಾಮ್, ರಕ್ಷಿತಾ, ಐ ಮೀನ್ ಅವ್ರ ಹೈಟ್ಗಳು ನನಗೆ ಗೊತ್ತಿಲ್ಲ, ಬಟ್ ಎಲ್ಲ ಅವರೇಜ್. ಕರೆಕ್ಟ್. ಥಿಂಕ್ ಪಾಸಿಟಿವ್ ಅನ್ನೋದು ಹಿಂಗೆ. ಅದಕ್ಕೆ ನಿಮಗೆ ಸೂಪರ್ ಆಗಿರೋ ಸಿನಿಮಾಗಳು ಸಿಗ್ತಾ ಇರೋದು. ಅವರೆಲ್ಲ ಯಾರ ಜೊತೆ ಮಾಡಿದ್ರೆ ಕಿಟ್ಟಾಗಿರೋ ಅನ್ನೋದು ಸ್ವಲ್ಪ ನೋಡ್ಬೇಕಾಗುತ್ತೆ. ಎಷ್ಟು ಜನ ಉದ್ದಕ್ಕಿದ್ದವ್ರ ಜೊತೆ ಮಾಡಿದ್ರು ಅನ್ನೋದು ನೋಡ್ಬೇಕಾಗುತ್ತೆ. ಆಯ್ತಾ? ಏನಿಲ್ಲ, ದರ್ಶನ್ ಹೇಳ್ತಾ ಇರೋದು. ಅಷ್ಟು ಆಕ್ಟಿಂಗ್ ಇಂಪಾರ್ಟೆಂಟ್, ಅವರ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಆಪಲ್ ಬಾಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಅದು ಬಿಹೈಂಡ್ ದ ಸ್ಕ್ರೀನ್ ಕತೆಗಳೆಲ್ಲ ನಾಟ್ ಇಂಪಾರ್ಟೆಂಟ್. ಹಯಗ್ರೀವ ಒಂದು ಸ್ವೀಟ್ ಹೆಸರು, ಪ್ರಸಾದದ ಹೆಸರು ಅಂತ ಅನ್ಕೊಂತೀವಿ. ಅದ್ರ ಜೊತೆಗೆ ಒಂದು ತುಂಬ ದೊಡ್ಡ ಮೈಥಾಲಜಿ ಇದೆ. ಒಂದು ಒಳ್ಳೆ ಲೈನ್ ಇದೆ. ಅದು ಕಥೆನೇ ಅಷ್ಟು ಬ್ಯೂಟಿಫುಲ್. ವಿಷ್ಣು ಅವತಾರ ಎತ್ತಿದ್ದೆ ರಾಕ್ಷಸನ ಸಂಹಾರಕ್ಕೆ. ಆ್ಯಂಡ್ ಸ್ವತಃ ಬ್ರಹ್ಮಂಗೆ ರಕ್ಷಣೆ ಕೊಟ್ಟರು. ಅವ್ರದ್ದು ವೇದಗಳನ್ನ ಕದ್ಬಿಟ್ಟಿದ್ರಂತೆ ರಾಕ್ಷಸರು. ಸೊ ಅದನ್ನು ವಾಪಸ್ ತಂದು ಕೊಡೋದಕ್ಕೆ ಹಯಗ್ರೀವನ ಅವತಾರ ತಾಳ್ತಾರೆ ವಿಷ್ಣು. ಅದು ನಿಜವಾಗ್ಲೂ ಗ್ರೇಟ್ ಸ್ಟೋರಿ. ಅದನ್ನು ಓದ್ತಾ ಇದ್ರೆ ಅಥವಾ ಮಚ್ಚ ನಿಮಗೆ ಗೊತ್ತಿತ್ತ ಮಚ್ಚ ಇದು ಕತೆ? ಹಯಗ್ರೀವ ಸತ್ಯ ಮಾಡಿ ಕತೆ ಗೊತ್ತಿತ್ತು ಅಂತ. ಇದೆಲ್ಲ ಹೆಂಗಿರುತ್ತೋ ಹಿಂಗೆ ಕಟ್ ಮಾಡ್ಬಿಡಿದ್ರೆ ಅದನ್ನೇ ಹಂಗೆ ಆಗ್ಬೇಕು. ಏನು ಮೇಡಮ್ ಏನು ಹೇಳ್ತಾರೆ ಹೇಳಿ? ಏನೋ ದುಡ್ಡು ಗೊತ್ತಿರೋದ್ರ ಅಂತೆ, ಒಂದು ಗೊತ್ತಿಲ್ಲ. ಮತ್ತೆ ಹಯಗ್ರೀವ ಹೆಂಗ್ ಮಾಡೋದಂತ ಗೊತ್ತಲ್ಲ? ಸ್ವೀಟ್. ಅದು ಗೊತ್ತು.
ಬೇಕಂದ್ರೆ ಕೇಳಿ ಹೇಳ್ತೀನಿ. ಕೇಳಿ ಅವ್ರು ಕೇಳಿ. ಅಲ್ಲ ನಿಮ್ಮನ್ನು ಕೇಳ್ತಾರೆ ನನ್ನಲ್ಲ. ಅಲ್ಲ ನಿಮಗೆ ಗೊತ್ತಾ ಸ್ವೀಟ್ ಇದೆ ಅಂತ ಕೇಳಿದ್ದೀನಿ, ಮಾಡೋದು ಗೊತ್ತಿಲ್ಲ. ಮಾಡೋದು ಗೊತ್ತಿಲ್ಲ ಅಷ್ಟೇ. ಅಷ್ಟೇ. ನೆಕ್ಸ್ಟ್ ಆದ್ರೆ ಇವರಿಗೆ ಮಾಡೋದು ಗೊತ್ತಿಲ್ಲ. ತಿನ್ನೋಕೆ ಗೊತ್ತಷ್ಟೇ, ಏನು ಮಾಡೋಕ್ಕೆ ಇಲ್ಲ ನಿಜ ಅವ್ರಿಗೆ ಗೊತ್ತು ಮಾಡೋದು. 3 ಇಂಗ್ರೀಡಿಯೆಂಟ್ಸ್ ಅಲ್ವಾ, ಹಂಗಾಗಿ ಅವ್ರಿಗೆ ಗೊತ್ತು. ಈಸಿ ಈಸಿ. ಮಾಡ್ಕೊಡ್ತೀನಿ. ಅಡುಗೆ ಮಾಡಕ್ ಬರುತ್ತಾ ನಿಮಗೆ? ಅವ್ರು ಮಾಡ್ತಾರಂತೆ. ಮತ್ತೆ ನಮ್ಗೆ ಯಾವಾಗ ಮಾಡ್ಕೊಡೋದು? ನಮ್ಗೆ ಮಾಡ್ಕೊಟ್ಟಿಲ್ಲ, ನಿಮ್ಗೆ. ಏನಪ್ಪ ಕೇಳ್ಬಿಟ್ಟಂಗೆ ಬಾಯ್ಬಿಟ್ಟು ತಾವು. ಹೌದು, ಯಾವಾಗ ಬಿರಿಯಾನಿ ಮಾಡ್ಕೊಂಡು ಬನ್ನಿ ನಾಳೆ. ಆಯ್ತು ಸರಿ, ಮಾಡ್ಕೊಂಬರೋದಲ್ಲ, ನೀವು ಮಾಡಬೇಕು, ನಾವು ಜೊತೆಗೆ ಇರಬೇಕು. ಆಯ್ತು. ಅದು ನಾವು ಬೇಕಾದ್ರೆ ಹಾಕೋಣಲ್ಲ. ನೆಕ್ಸ್ಟ್ ಎಲ್ಲಾದ್ರೂ ಪ್ರಮೋಷನ್ಸ್ಗೆ ಹೋದಾಗ ಮಾಡ್ಬೋದು ಪಕ್ಕ. ಯಾವಾಗ ಮಾಡ್ಕೊಡ್ತೀರಾ? ಪ್ರಮೋಷನ್ಸ್ ನೆಕ್ಸ್ಟ್ ಎಲ್ಲಾದ್ರೂ ಹೋದಾಗ ಮಾಡ್ಬೋದು ನಾವು. ಅಂದರೆ ಸಂಜನಾ ನಾವು ಕಾಯ್ಬೇಕಷ್ಟೇ. ಪರವಾಗಿಲ್ಲ, ಮಾಡ್ಕೊಡ್ತಾರೆ ಅಂದ್ರೆ ಕಾಯೋಣ. ಸೀರಿಯಸ್ಲಿ ಅವ್ರು ಬರುತ್ತೆ ಅಂತ ಪ್ರೂವ್ ಆದ್ರೆ ಸಾಕಲ್ಲ. 100% ಇದು ಸಾಕ್ಷಿ ಇರತ್ತೆ. ನಿಜ. ಡನ್. ಹಯಗ್ರೀವ ಆ ಅವತಾರನೂ ಅಷ್ಟು ಚಂದ ಇದೆ. ಆ್ಯಂಡ್ ತುಂಬ ಪೂಜಿಸೋರಿಗೆ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ತುಂಬ ಭಯ ಭಕ್ತಿ ಎಲ್ಲ ಇರುತ್ತೆ. ಒಂದು ಟೆಸ್ಟ್ ಇವಾಗ ಇಷ್ಟೊಂದು ಕಾಲ ಎಳಿತಿದ್ದಾರೆ, ಅವರಿಗೆ ಮಾಡೋಣ ಅಲ್ಲ. ಹಯಗ್ರೀವನನ್ನು ಯಾವಾಗ ಪೂಜೆ ಮಾಡ್ತಾರೆ, ಯಾಕೆ ಪೂಜೆ ಮಾಡ್ತಾರೆ? ವಿಸ್ಡಮ್ ಆಫ್ ನಾಲೆಜ್ ಅನ್ನೋದು ಗೊತ್ತು ನನಗೆ. ಅದು ಜ್ಞಾನ, ಆ ಜ್ಞಾನದ ಬಗ್ಗೆ ಸಂಪೂರ್ಣ ಪಡ್ಕೊಳ್ಳೋಕೆ ಹಯಗ್ರೀವನ ಪೂಜೆ ಮಾಡೋದು. ಅವ್ರು ಇಂಟರ್ವ್ಯೂಗೆ ಮುಂಚೆ ಎಲ್ಲ ಓದ್ಕೊಂಡು ಬಂದ್ಬಿಡ. ಹೌದು, ನನಗೆ ಫೋನ್ ಮಾಡಿದ್ರು, ಮೇಡಮ್ ಸರ್ ನಾಳೆ ಕ್ವಶನ್ ಕೇಳ್ತೀನಿ, ಇದೆಲ್ಲ ಕೇಳ್ತೀನಿ. ನೀವು ಮಾಡ್ತಿರಲ್ಲ ಸರ್, ನಾಳೆ ಬರ್ತಾ ಇರಲ್ಲ, ಏನು ಕ್ವಶನ್ ಕೇಳ್ತೀರಾ ಇಡಿ ಅಂತ. ಹಂಗೆ ಹೌದಾ? ಗೊತ್ತಿಲ್ವಾ ಮೇಡಮ್? ನಿಮ್ಗೆ ಮಾಡಿಲ್ಲ ಹಂಗಾರೆ ಪಾಪ. ಅದಕ್ಕೆ ನನಗೆ ಫೋನ್ ಮಾಡೇ ಇಲ್ಲ. ಯಾರು ಇಂಟರ್ವ್ಯೂ ಬರ್ತಾರೋ ಅವೆಲ್ಲ ಆ್ಯಂಕರ್ಗಳು ಒಂದೊಂದು ಇಂಟರ್ವ್ಯೂಗೆ ಸುಳ್ಮೆ ನನ್ಗೆ ಗುಚ್ಚು. ಅವ್ರಿಗೆಲ್ಲ ಫೋನ್ ಮಾಡಿ ಕೇಳ್ಕೊಂಡ್ಬಿಡೋದು, ಸರ್ ನಾಳೆ ಬರ್ತಾ ಇರಲ್ಲ, ಏನು ಯಾವ ಥರ ಇರುತ್ತೆ ಕ್ವಶನ್? ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಹೌದಾ? ಹೌದು, ನಾನು ಬರ್ಬೇಕಾ ಸರ್ ಅಂತ ಕೇಳಕ್ ಕಾಲ್ ಮಾಡಿದೆ. ಅದನ್ನ ಇಟ್ಕೊಂಡು ಇವ್ರು ಕ್ವೆಶನ್ಸ್ ಕೇಳಿದೆ ಅಂತ ಹೇಳಿ. ಅದೊಂದು ಕ್ವಶನ್ ಮೇಡಮ್, ನಾನು ಬರ್ಬೇಕಾ ಅಂತ. ಸಿನಿಮಾದಲ್ಲಿ ಹೀರೋಯಿನ್ ಆಕ್ಟ್ ಮಾಡೋದು, ನೀನು ಬರದೇ ಇದ್ರೆ ನಾನು ಬರ್ಬೇಕಾ ನೀನು ಅಂತ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಸುಳ್ಳು ಹೇಳ್ತಾವೆ. ಇಲ್ಲ ಸರ್, ನೀವು ಕಾಲ್ ಮಾಡಿ ಕೇಳ್ಬೋದು, ನಾನು ಅಷ್ಟೇ ಕೇಳಿದ್ದು. ಕರೆಕ್ಟ್. ಸ್ವತಃ ಸರಸ್ವತಿನೇ ಹಯಗ್ರೀವನನ್ನ ಪೂಜಿಸ್ತಾರೆ, ನನಗೂ ಜ್ಞಾನ ಬೇಕು ಅಂತ. ಸೊ ಅಷ್ಟು ಪವರ್ಫುಲ್ಲು ಹಯಗ್ರೀವ. ಸೊ ಈ ಹಯಗ್ರೀವ ಅಂದರೆ ನಿಮ್ಮನ್ನು ನಾವು ಯಾವ್ಯಾವ ಥರ ನೋಡ್ಬೋದು ಇಲ್ಲಿ? ಅಂದರೆ ಈಗ ನೀವು ಮೈಥಾಲಜಿಲಿ ಇವಾಗ ಹೇಳಿದ್ರಲ್ಲ ಮೇಡಮ್, ಹಯಗ್ರೀವನ ಅದನ್ನು ಸಂಪೂರ್ಣವಾಗಿ ನಾವು ಮೈಥಾಲಜಿ ಕಂಪ್ಲೀಟಾಗಿ ಇಲ್ಲಿ ಪೋಟ್ರೆ ಎಲ್ಲೂ ಮಾಡಲ್ಲ ಸಿನಿಮಾದಲ್ಲಿ. ಬಟ್ ಅಲ್ಲಿರೋ ಒಂದು ಅಂಶನ ಹೇಳ್ತಾವ್ರೆ. ಇನ್ನೂ ಕತೆ ಬೇರೆ ದೊಡ್ಡದಾಗೇ ಇದೆ. ಇದು ನೀವು ಹೇಳಿದ ಹಯಗ್ರೀವ ಸ್ಟೋರಿ ಇದೆಯಲ್ಲ, ಇನ್ನೂ ತುಂಬ ದೊಡ್ಡದಾಗಿದೆ. ಬಟ್ ಅದರಲ್ಲಿ ಒಂದು ಅಂಶ ಬರುತ್ತೆ, ಅದನ್ನು ಎತ್ಕೊಂಡು ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಕಮರ್ಷಿಯಲ್ ಆಸ್ಪೆಕ್ಟ್ ವೇಲಿ ಒಂದು ಕಾಪ್ ಕ್ಯಾರೆಕ್ಟರ್, ಯೂಶುವಲ್ ಕಾಪ್ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅಂದರೆ ಈ ಡ್ರಗ್ ಮಾಫಿಯಾ ಅಥವಾ ಇನ್ನೊಂದು ಮತ್ತೊಂದು ಸ್ಮಗ್ಲಿಂಗ್ ಇದ್ರ ಮೇಲೆ ಇರುತ್ತೆ. ಬಟ್ ಇದು ಡಿಫ್ರೆಂಟಾಗಿ ಹೋಗಿದೆ, ಡಿಫ್ರೆಂಟ್ ವೇ ಆಫ್ ನರೇಷನೇ ಇದೆ. ಸೊ ಒಂದು ಮೆಡಿಕಲ್ ಮಾಫಿಯಾ ಬಗ್ಗೆ ಹೋಗುತ್ತೆ ಇದು ಕತೆ. ಆಮೇಲೆ ಇರೋದು ಅಷ್ಟೇ, ಇದು ಇದೇ ಲುಕ್ಕಲ್ಲಿ ಇರೋಲ್ಲ ಸಿನಿಮಾದಲ್ಲಿ. ಸೊ ಡ್ಯೂಯಲ್ ಶೇಡಲ್ಲಿ ಇರ್ತಾನೆ. ಸೊ ಹೇಳೋ ಆ ಕ್ಯಾರೆಕ್ಟರ್ನೇ ತುಂಬ ಇಷ್ಟ ಆಗಿದೆ. ಜೊತೆಗೆ ಆ ಹಯಗ್ರೀವ ಅನ್ನೋದೇನು ಅಂಶ ಹೇಳೋದನ್ನ ಅದನ್ನು ಇದಕ್ಕೆ ಈ ಕಾಪ್ ಕ್ಯಾರೆಕ್ಟರ್ಗೆ ಯಾವ ಥರ ಬ್ಲೆಂಡ್ ಮಾಡಿ ಕನ್ವೆ ಮಾಡಬೇಕಂದ್ರೆ ಡೈರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಿಮ್ಗೆ ಇಲ್ಲಿ ತುಂಬ ಶೇಡ್ಸ್ ಸಿಗುತ್ತೆ, ಯಾ ಆ್ಯಕ್ಟಿಂಗಿಗೆಲ್ಲ ತುಂಬ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ವಾವ್. ನಿಮಗೆ ತುಂಬ ಇಷ್ಟ ಆಗಿದ್ದು ಮತ್ತು ತುಂಬ ಕಷ್ಟ ಆಗಿದ್ದು ಯಾವ ಶೇಡ್? ಅಲ್ಲ, ಕಷ್ಟ ಅಂತ ಯಾವುದಿಲ್ಲ, ಎಲ್ಲ ಇಷ್ಟಪಟ್ಟೆ ಮಾಡೋದು. ಸೊ ಎರಡು ಇಷ್ಟ ಆಗಿದೆ. 2 ಶೇಡ್ ಹಂಗಾದ್ರೆ ಇಲ್ಲೇನು ನಾವು ಪೋಸ್ಟರ್ಸ್ ಅಲ್ಲಿ ನೋಡ್ತಾ ಇದೀವಿ, ಆ 2 ಶೇಡಲ್ಲಿ. ಈ CG ವರ್ಕ್ ಎಲ್ಲ ಸಿಕ್ಕಾಬಟ್ಟೆ ಮಾಡಿದೀವಿ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ಡಿಲೇ ಆಗಿದ್ದು ಕೂಡ ಅಂತಲೂ ಹೇಳಿದ್ರು. ಈಗ ನೀವು ಆಲ್ಮೋಸ್ಟ್ ಡಬ್ಬಿಂಗ್ ಮಾಡ್ತಾ ಅಥವಾ ಫೈನಲ್ ಲುಕ್ ಅಂತ ಎಲ್ಲ ನೋಡಿರ್ತೀರ. ನಿಮಗೆ ವಾವ್ ಅನ್ಸಿದ್ದು ಒಂದು ಸಿಗ್ನೇಚರ್ ಸೀನ್ ಅಂತ ಇದ್ರೆ ಪ್ಲೀಸ್ ಅದನ್ನು ಸಣ್ಣದಾಗಿ ಹೇಳಿ, ಒಂದು ಕೋರ್ ಥರನೋ ಕ್ಯೂ ಥರನೋ. ಅದನ್ನ ನಾನು ನಮ್ಮ ಆಡಿಯನ್ಸ್ ಸ್ಟ್ರೈಕ್ ಆಗುತ್ತೆ ಅವ್ರು ಸಿನಿಮಾ ನೋಡ್ಬೇಕಾರೆ, ಕರೆಕ್ಟ್ ಇದೆ ಹೇಳಿದ್ದು. ಕರೆಕ್ಟ್. ಅವಾಗ ಅದನ್ನ ನೋಡ್ತಾ ಹೆಂಗೆ ಅನ್ಕೊಂಡೆ ಅಂದರೆ, ನಾನು ಆ ಸೀನ್ ಆ್ಯಕ್ಚುಲಿ ಮೊನ್ನೆ ಸಿನಿಮಾ ನೋಡ್ತಾ ಇದೆ. ಸಿನಿಮಾ ನೋಡೋಕ್ಕಾದ್ರೆ ಹೇಳಿದ್ರೆ ಹಿಂಗೆ ಟರ್ನ್ ಮಾಡಿದೆ ಅಂತ. ಆ ಟರ್ನ್ ಮಾಡೋಕ್ಕಾದ್ರೆ ಕೆಳಗಡೆ ಆ್ಯಪಲ್ ಬಾಕ್ಸ್ ಇತ್ತು, ಹಿಂಗೆ ಟರ್ನ್ ಅಂತಿರಿ. ಇವ್ರು ಹಿಂಗೆ ತಿರುಗಿದ್ರಲ್ವಾ, ಹಂಗೆ ಆ್ಯಪಲ್ ಬಂದು. ಅದು ಸಿಗ್ನೇಚರ್ ಸೀನ್ ನಿಮ್ದು. ಓಕೆ, ಇಲ್ಲ ಏನು ಇಷ್ಟ ಆಯ್ತು ಅವ್ರಿಗೆ. ಕ್ಲೈಮ್ಯಾಕ್ಸ್ ಪೋರ್ಷನ್ ಇಬ್ಬರದೇ ಬರುತ್ತೆ, ತುಂಬ ಚೆನ್ನಾಗಿದೆ. ಅಂದರೆ ಇವರು ತುಂಬ ಟಚ್ ಆಗುತ್ತೆ. ಅಂದರೆ ಮಚ್ಚ ನಿಮಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇರೋವಂಥ ಕ್ಯಾರೆಕ್ಟರ್ ಇದು. ಸುಮ್ಮನೆ ಮರಸುತ್ತ ಕ್ಯಾರೆಕ್ಟರ್ ಇಡೀ ಸಿನಿಮಾಲ್ ಬರುತ್ತೆ. ಅದು ಇಡೀ ಸಿನಿಮಾಲಿ ಕ್ಯಾರೆಕ್ಟರ್ ಇದೆ. ಎಲ್ಲೋ ಬೇರೆ ಹೀರೋಗಳು ಸಿನಿಮಾಗಳು ಇರ್ತಾರ ಸ್ವಲ್ಪ ಬರೋ ಥರ, ಆ ಥರ ಇಲ್ಲ. ಮರಸುತ್ತ ಕ್ಯಾರೆಕ್ಟರ್ ಥರ ಏನಿಲ್ಲ ಇಡೀ ಸಿನಿಮಾ. ಯಾಕೆ ನಗ್ತಾ ಇದ್ದೀರಾ ಮಚ್ಚ? ಹೇಳಿ ಮಚ್ಚ. ಯಾಕೆ ನಮ್ಮ ಮಚ್ಚ ಅಂತ ಇದೆ? ಅಲ್ಲ, ನಾನು ಮಚ್ಚ ಅನ್ನಲ್ಲ, ಅದಕ್ಕೆ ನೀವು ಅವ್ರ ಮಚ್ಚ ಅಂದ್ರಲ್ಲ, ಅದಕ್ಕೆ ನಿಮ್ಮ ಮಚ್ಚ ಅಂತ ಇರೋದು. ಕರೆಕ್ಟ್, ಅವ್ರು ಹೇಳಿದ್ ಕರೆಕ್ಟ್. Because this is the usual routine answer what she gives.
ಅಷ್ಟೇ. ಅಯ್ಯೋ ಪಾಪಚ್ಚಿ ನಮ್ಮ ಸಂಜನಾ. ನಾನು ಏನಂದ್ರಿ ನೀವು ಅಲ್ಲಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ಮಾಡ್ಬೇಕು ನೀವು. ನನಗೆ ಅರ್ಥ ಆಗ್ತಿದೆ, ತುಂಬ ಅರ್ಥ ಆಗ್ತಿದೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವಾಗ ಸಿನಿಮಾನಲ್ಲಿ ತುಂಬ 2 ಶೇಡ್ ಬಂದ್ರೂ ಇವ್ರ ಜೊತೆಗೆ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಆ ಸಾಂಗಲ್ಲಿ ನೀವಿಬ್ಬರು ಪೇರ್ ಅನ್ನೋದು ಗೊತ್ತಾಗ್ತಿದೆ, ಬಟ್ ಹೆಂಗೆ ಪೇರ್ ಆಗಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಒಂದು ಡಾಕ್ಟ್ರು, ಒಂದು ಪೊಲೀಸ್ ಕ್ಯಾರೆಕ್ಟರು, ಹೆಂಗೆ ಮ್ಯಾಚ್ ಆಯಿತು, ಎಲ್ಲಿ ಮ್ಯಾಚ್ ಆಯಿತು, ಹೆಂಗೆ ಸಿಂಕ್ ಆಯಿತು ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅಲ್ವಾ ಮೇಡಮ್ ಐಗ್ರೀವ ಸಿನಿಮಾ ಮಾಡಿರೋದು. ಅಲ್ಲ, ಅದ್ರಲ್ಲಿ ಒಂದು ಲೈನಾರು ಬಿಡಬೇಕಲ್ವಾ? ಎಲ್ಲರೂ ಹೇಳ್ತಿರೋದು ಇಷ್ಟೇ, ಅದ್ರ ಮೇಲೆ ಸಪ್ರೇಟಾಗಿ ನೀವು ಏನು ಕೇಳೋದು ಏನು ಕೇಳಿದ್ರು ಇಷ್ಟೇ. ಡೈರೆಕ್ಟ್ರು ಅಷ್ಟೇ, ಡೈರೆಕ್ಟ್ರು ಸಖತ್ ಸ್ಮಾರ್ಟು. ಏನು ಕೇಳಿದ್ರು ಹಂಗೆ 1 ಸೆಕೆಂಡ್ ಶುರು ಮಾಡಿದವರು ಈಗ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಇವಾಗ ತುಂಬ ಕಾನ್ಷಿಯಸ್ ಆಗಿ ನಡೀತಾ ಇದೆ. ಇರಲಿ, ಆಯಿತು ಮಚ್ಚ, ಪರವಾಗಿಲ್ಲ. ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದ್ರಿ ಅಲ್ಲ, ಹಯಗ್ರೀವ ರೆಸಿಪಿ ಹೇಳಲಿಲ್ಲ ಅವರು. ಕಡಲೆಬೇಳೆ, ಹಾಂ, ಸಕ್ಕರೆ ಅಲ್ಲ, ಕಾಯಿ. ಹಾಂ ಹೌದೌದು, ಕಾಯಿ ಮತ್ತು ಬೆಲ್ಲ ಬೆಲ್ಲ. ನಿಜ ಕರೆಕ್ಟಾಗಿ ಹೇಳಿ, ನೀವು ಇದನ್ನ ಹೇಳ್ಕೊಟ್ರೆ ಸತ್ಯ ಹೇಳ್ಬೇಕು. ನೀವು ಸತ್ಯ ಹೇಳ್ಬೇಕು, ನೀವು ಹೇಳಿ ಹೇಳ್ಕೊಟ್ರೆ ಹೇಳ್ಕೊಂಡಿಲ್ವ ಹೇಳಿ ಗೊತ್ತಾಗ್ಬೇಕು, ಇದು ಜನಕ್ಕೆ ಗೊತ್ತಾಗ್ಬೇಕು. ಸತ್ಯ ಮಾಡಿ ಹೇಳ್ಬೇಕು ಮೇಡಮ್, ಇದು ಸುಳ್ಳು ಹೇಳ್ಬಾರ್ದು. ಈ ರೇಂಜ್ಗೆಲ್ಲ ಇವ್ರು ಎಲ್ಲ ಅವೆಲ್ಲ ಸುಳ್ಳು. ಕಾಯಿ ಬೆಲ್ಲ ಎಲ್ಲ ಮಾಡಿದೆಲ್ಲ ಅದೆಲ್ಲ ಇಲ್ಲ. ಸತ್ಯ ಹೇಳಿ, ಏನು ಮಚ್ಚ ಇದು? ಹೇಳ್ಕೊಟ್ರೆ ಅಡುಗೆ ಬರಲ್ಲ. ನೀವು ಹೇಳ್ಕೊಟ್ರೆ ಹೇಳ್ಕೊಂಡಿಲ್ಲ ಅಷ್ಟೇ ಹೇಳಿ. ಊನ ಹಯಗ್ರೀವ ಸ್ವೀಟ್ ಅದೆಲ್ಲ ಮೇಡಮ್ ಅದು ಕೇಳಿ, ಹೇಳ್ಕೊಟ್ರೆ ಹೇಳ್ಕೊಂಡಿಲ್ಲ. ಅದು ಏನು ಗೊತ್ತಾ ಧನ್ವೀರವ್ರೆ, ಇದು ಇರ್ಲಿ ಮೇಡಮ್, ನೀವು ಕೇಳಿ ನೀವೇ ತರ ಹೇಳ್ಕೊಟ್ಟಿದ್ದು ಬೆಲ್ಲ ಹಾಕಿ ಅಂತ ಹೇಳಿ, ಇಲ್ಲ ಕಾಯಿ ಹಾಕಿ ಅಂತ ಹೇಳಿ. ಇದು ದಸರಾನಲ್ಲಿ ಇದು ಸ್ವೀಟ್ ಪ್ರಸಾದ ಅಂತ ತಗ್ಲಾಕೊಂಡು ಚೆನ್ನಾಗಿ ಗೊತ್ತಾಯ್ತು ಜನಕ್ಕೆ. ಇಲ್ಲ ಅವ್ರಿಗೆ ಗೊತ್ತು. ಸುಮ್ಮನೆ ಪ್ರಾಮಿಸಸ್ ಎಲ್ಲ ಮಾಡಬಾರ್ದು ಅಂತ. ಆಯ್ತಾಯ್ತು, ಭಗವಂತ ನೋಡ್ಕೊಳಪ್ಪ. ಇಲ್ಲಿ ಮಚ್ಚ ಏನು ಅವ್ರು ಏನು ಅನ್ಕೊಂಡ್ರು ನಮ್ಮಿಬ್ರಲ್ವ, ನಾವು ಸತ್ಯ ನಮಗೆ ಯಾವತ್ತೋ ಗೊತ್ತಿತ್ತು, ಪಾಪ ಜನಕ್ಕೆ ಇವತ್ತು ಗೊತ್ತಾಯ್ತು. ಏನಿಲ್ಲ, ನಾನು ಏನು ಹೇಳ್ಕೊಟ್ಟಿಲ್ಲ ಅವ್ರಿಗೆ ಪಾಪ. ಅದಷ್ಟೇ, ಅದು ತುಂಬ ಈಸಿ ಸ್ವೀಟ್. ಅವ್ರ ತಾಯಿನೇ ಅನ್ಕೋತಾ ಇರ್ತಾರೆ, ಇವ್ರು ಯಾವಾಗ ಕಲ್ದು ಹಯಗ್ರೀವ ಸ್ವೀಟ್ ನನಗೆ ಗೊತ್ತಿದ್ದೀರಲ್ಲ ಅಂತ. ಪಕ್ಕ ಅವಾಗ ಹೇಳ್ತೀವಿ ಹೋಗಿ, ಅಮ್ಮ ಅವ್ರು ಹೇಳ್ಕೊಟ್ರು ಮಾದಿಕೆ ಅದೇ ಅಂತ. ಇಲ್ಲ ಏನು ಹೇಳ್ಕೊಟ್ರು, ಅವ್ರಿಗೆ ಗೊತ್ತಿರುತ್ತೆ. ತುಂಬ ಸಿಂಪಲ್ ಸ್ವೀಟ್ ಅಲ್ಲ ಇದು, ಹಾಗಾಗಿ ಗೊತ್ತಿದೆ ಅಷ್ಟೇ. ಇದರಲ್ಲೇ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನೋಡಿ. ನಿಮ್ಮನ್ನೂ ಪಟ ಇಟ್ಕೊಂಡು ಎಲ್ಲ ಕ್ವಶನ್ ಕೇಳ್ಕೊಂಡ್ಬಿಟ್ಟವ್ರು, ಏನು ಕೇಳ್ತೀರಾ ಅಂತ. ಇಲ್ಲ, ನಾವಿಬ್ರು ಸಿಕ್ಕೇ ಇಲ್ಲ. ಅಯ್ಯೋ ಅಲ್ಲ, ಅವಳೇ ನೋಡ್ದೆ ಮಾತಾಡ್ತಾ ಇದ್ದೀನಿ. ಅದನ್ನೇನು ಮಾತಾಡಿದ್ದು ಅಂದ್ರೆ ಬನ್ನಿ ಕುತ್ಕೊಳ್ಳಿ ಲೇಟ್ ಆಯ್ತು ಅಂತ ಕರೆದೆ.